ಇದು ನನ್ನ ಕಾರು. ಇದು ನಾನು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ದು. ಎಷ್ಟೋ ಜನ ಕಾರ್ ತೊಗೊಬೇಕಾದ್ರೆ ಹೊಸ ಕಾರ್ ತೊಗೊಬೇಕಾ ಅಥವಾ ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಕಾ ಅಂತ ಕನ್ಫ್ಯೂಷನ್ ಇರ್ತಾರೆ. ನಾನಿವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೊಸ ಕಾರ್ ತೊಗೊಂಡ್ರೆ ಒಳ್ಳೇದು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಒಳ್ಳೇದ ಅಂತ. ನಾರ್ಮಲ್ ಆಗಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಕಾರನ್ನು ತಗೊಳ್ಳುವಂಥದ್ದು ಒಂದು ರೀತಿ ರೆಪ್ಯುಟೇಷನ್ ಥರ ಆಯಿತಾ. ಕಾರಿದೆ ಅಂತ ಅಂದರೆ ಫುಲ್ ಸೂಪರ್ ವಿಡಿಯೋರು, ಸೂಪರ್ ರಿಚ್ಚು, ಆ ಥರ ಮೈಂಡ್ ಸೆಟ್. ಕಾರಲ್ಲಿ ಬಂದ್ರೆ ಅವರು ಈ ರೀತಿ ಯೋಚನೆ ಮಾಡ್ತೀವಿ. ರೆಪ್ಯುಟೇಷನ್, ಅದರಲ್ಲೂ ಕೂಡ ಹೊಸ ಕಾರ್ ತೊಗೊಂಡಿದ್ರೆ ಅಂದರೆ ಹೊಸ ಕಾರ್ ತೊಗೊಂಡ್ರ, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಸೆಕೆಂಡ್ ಹ್ಯಾಂಡಾ, ಈ ರೀತಿ ಅಂತಾರೆ ಆಯಿತಾ. ಸೊ ಒಂದು ರೆಪ್ಯುಟೇಷನ್ನ ತೋರಿಸುತ್ತೆ ಈ ಕಾರು. ಫೈನಾನ್ಷಿಯಲಿ ಯೋಚನೆ ಮಾಡೋದಕ್ಕೆ ಹೋದರೆ ಹೊಸ ಕಾರ್ ತೊಗೊಂಡ್ರೆ ಒಳ್ಳೇದ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಒಳ್ಳೇದ, ಯಾವುದು ವರ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನೀವೇನಾದರೂ ಒಂದು ಹೊಸ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಫೈನಾನ್ಷಿಯಲಿ ಈ ಎರಡು ಕಂಡೀಷನ್ಸ್ಗಳು ತುಂಬ ಇಂಪಾರ್ಟೆಂಟು. ಮೊದಲನೇದಾಗಿ ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ, ಕೊಳಿಯಷ್ಟು ದುಡ್ಡಿದೆ, ಕಾರ್ನ ಫುಲ್ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋಷ್ಟು ಕೆಪಾಸಿಟಿ ಇದೆ, BMW ಬೆನ್ಸ್ ಲೆವೆಲಿಗಿದ್ದೀರಾ ಅಂದರೆ ತಲೆ ಕೆಡ್ಸ್ಕೊಂಬೇಡಿ, ಹೊಸ ಕಾರ್ ತಗೊಳ್ಳಿ, ನಿಮಗೆ ಮ್ಯಾಟ್ರ್ ಆಗಲ್ಲ ಆಯಿತಾ. ಬೇಜಾನ್ ದುಡ್ಡಿದೆ ನಿಮ್ಮ ಹತ್ರ, ತಲೆ ಕೆಡ್ಸ್ಕೊಂಬೇಡಿ. ಫುಲ್ ಕ್ಯಾಶ್ ಕೊಡ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ಮೇ ಇಲ್ಲ. ಅಥವಾ ಮೆಜಾರಿಟಿ ಆಫ್ ದ ಒಂದು ಕ್ಯಾಶನ್ನು ಡೌನ್ ಪೇಮೆಂಟ್ ಮಾಡಿ ಒಂದು ಸಣ್ಣ ಅಮೌಂಟನ್ನು EMI ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಏನಕ್ಕೆ ಅಂದರೆ ನಿಮಗೆ ಆ ಕಾರ್ನ ಪರ್ಚೇಸ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ತೊಂದರೆ ಇಲ್ಲ, ಪರ್ಚೇಸ್ ಮಾಡಿ. ಇನ್ನು ಎರಡನೇದಾಗಿ ನೀವು ಕಂಪನಿಗೋಸ್ಕರ, ನಿಮ್ಮ ಬಿಸ್ನೆಸ್ಗೋಸ್ಕರ, ಬಿಸ್ನೆಸ್ ಹೆಸರಲ್ಲಿ ಕಾರನ್ನು ತಗೋತಾ ಇದ್ದೀರಾ ಅಂದರೆ ಹೊಸ ಕಾರ್ ತಗೊಳ್ಳಿ. ಏನಕ್ಕೆ? ಅದರಿಂದ ನಿಮಗೆ ಕೆಲವೊಂದು ಬೆನಿಫಿಟ್ ಸಿಗುತ್ತೆ. GST ಕ್ಲೈಮ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೀತಿ ತೋರಿಸ್ಬೋದು. ಮತ್ತು ಬಿಸ್ನೆಸ್ಗೋಸ್ಕರ ಪ್ರತಿ ವರ್ಷ ಅದರ ಡಿಪ್ರಿಸಿಯೇಷನ್ನ ಕೂಡ ನೀವು ಕ್ಲೈಮ್ ಮಾಡ್ಬೋದು. ಸೊ ಇದು ಅಡ್ವಾಂಟೇಜು. ಈ ಎರಡು ಕಂಡೀಷನಲ್ಲಿ ಮಾತ್ರ ನೀವು ಹೊಸ ಕಾರ್ ತೊಗೊಂಡ್ರೆ ನಂಗನ್ನಿಸ್ದಂಗೆ ಫೈನಾನ್ಷಿಯಲಿ ವರ್ತ್ ಇಟ್ಟು. ಅದನ್ನು ಬಿಟ್ಟರೆ ನಿಮ್ಮ ಹತ್ರ ಆ ಒಂದು ದುಡ್ಡನ್ನು ಅಫೋರ್ಡ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಅಂದರೆ, ಮೆಜಾರಿಟಿ ಆಫ್ ದುಡ್ಡನ್ನು EMI ಇಂದಲೇ ಕಟ್ಟಬೇಕು, ಕಷ್ಟಪಟ್ಟು ದುಡ್ದು ಕಟ್ಟಬೇಕು ಅಂದರೆ, ನಾನು ನಿಮಗೆ ಕಾರ್ ಬೇಕೇ ಬೇಕು ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೊಗೊಳ್ಳುವಂಥದ್ದು ನೋಡ್ಬಿಟ್ಟು ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೊಗೊಳ್ಳುವಂಥದ್ದು ಒಂದು ಒಳ್ಳೆಯ ಫೈನಾನ್ಷಿಯಲ್ ಡಿಸಿಷನ್ ಆಯಿತಾ. ಮೊದಲನೇದಾಗಿ ಈ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ ತಕ್ಷಣ ನಿಮಗೆ ಹೊಸ ಕಾರ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಅಲ್ಲ. ಮೆಜಾರಿಟಿ ಆಫ್ ಜನದ ಹತ್ರ ದುಡ್ಡು ಬೇಜಾನಿರುತ್ತೆ, ಬಟ್ ಆದರೂ ಕೂಡ ಅವ್ರು ಬುದ್ಧಿವಂತರ ಥರ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋತಾರೆ. ರೀಸನ್ ತುಂಬ ಸಿಂಪಲ್. ಅಲ್ಲ, ಹೊಸ ಕಾರ್ಗೆ ನಾನು ಯಾಕೆ ಅಷ್ಟೊಂದು ಕೊಡಲಿ ಗುರು, ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಬೆಲೆಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಸಿಗುತ್ತಲ್ಲ. ನಾನು ತೊಗೊಂಡಿರೋದು ಫೋರ್ಡ್ ಫೀಗೋ ಆಯಿತು, 2016ನೇ ಇಸ್ವಿದು. ನಾನು ತೊಗೊಂಡು 3 ವರ್ಷ ಆಯಿತು. ನಾನು ಸ್ಟಾರ್ಟಿಂಗ್ ತೊಗೊಬೇಕಾದ್ರೆ ನಾನು ಈ ಕಾರ್ನ ಒಂದು ಟೆಂಪ್ರರಿ, ಫಸ್ಟ್ ಕಾರ್ ನಂದು, ಸೊ ಟೆಂಪ್ರರಿ ತೊಗೊಳ್ತೀನಿ, ಒಂದು 2 ವರ್ಷ ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ತೊಗೊಂಡ್ಮೇಲೆ ನನಗದನ್ನು ಮಾರೋಕ್ಕೆ ಇಷ್ಟ ಇಲ್ಲ ಆಯಿತಾ. ಫುಲ್ ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ. ಸೊ ಅದು ಹೊಸ ಕಾರ್ ಬಂದ್ಬಿಟ್ಟು ಮೋಸ್ಟ್ಲಿ 10-11 ಲಕ್ಷ ಇರಬೇಕು ಅದು ಇದ್ದಾಗ. ಆಮೇಲೆ ಕಂಪ್ನಿ ಕ್ಲೋಸ್ ಆಯಿತು. ನಾನು ತೊಗೊಂಡಿದ್ದು 4,75,000. ನಾನು ತೊಗೊಂಡಾಗ ಬರೀ 45,000 ಓಡಿತ್ತು. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅಂದರೆ, ಈಗ ಆ ಕಾರ್ ನಾನು ಫ್ರೀಯಾಗಿ ಕೊಟ್ಟರು ನಂಗೆ ಬೇಜಾರಿಲ್ಲ. ಹೊಸ ಕಾರ್ ತೊಗೊಂಡ್ರೆ ಕೆಲವೊಂದು ಪ್ರಾಬ್ಲಮ್ ಅಂದರೆ, ಒಂದು ಸಣ್ಣ ಸ್ಕ್ರ್ಯಾಚ್ ಆಯಿತು ಅಂದರೆ ಹೊಟ್ಟೆ ಹೊಡೆದೋಗ್ಬಿಡುತ್ತೆ. ಬಟ್ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಒಂಚೂರು ಆಯಿತಾ ಬಿಡು ಒಲಿ, ಈ ಒಂದು ಮೈಂಡ್ ಸೆಟ್ ನಮಗಿರುತ್ತೆ ಆಯಿತಾ. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ನಿಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಎಷ್ಟೋ ಸಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಯಿತಾ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡಿದರೆ ಹೊಸ ಕಾರ್ ಈ ಎರಡು ಕಂಡೀಷನಲ್ಲಿ ಬಿಟ್ಟು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬಿಡಿ. ಬಟ್ ಸ್ಟಿಲ್ ನಿಮಗೆ ಹೊಸ ಕಾರೇ ಬೇಕು, ನಾನು ಶೋ ಆಫ್ ಮಾಡಲೇಬೇಕು, ನಾನು ತೋರಿಸ್ಕೊಳ್ಳೋಕ್ಕೆ, ಜನಗಳಿಗೆ ನಾನು ತೋರಿಸ್ಕೋಬೇಕಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂದರೂ ನಂತರ ಹೊಸ ಕಾರಿನ ತೋರಿಸ್ಕೋಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂದರೆ ಹೊಸ ಕಾರ್ ತೊಗೊಳ್ಳಿ. ಬಟ್ ನಾನು ಹೇಳೋದಾದರೆ ಫೈನಾನ್ಷಿಯಲಿ ಅದು ಒಳ್ಳೆ ಡಿಸಿಷನ್ ಅಲ್ಲ. ನೀವು ನಿಮ್ಮ ವೆಲ್ತನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಆಯಿತಾ, ವೆಲ್ತನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಈ ರೀತಿ ಡಿಪ್ರಿಸಿಯೇಟಿಂಗ್ ಅಸೆಟ್ಗಳಿಗೆ, ಸ್ಮಾರ್ಟ್ಫೋನ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್, ಅದೆಲ್ಲ ಕೂಡ ಡಿಪ್ರಿಸಿಯೇಟಿಂಗ್ ಅಸೆಟ್. ಪ್ರತಿ ವರ್ಷ ಆ ಒಂದು ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ವರ್ಷ ತಗೋತೀರಾ, ಮುಂದಿನ ವರ್ಷ ನೀವು ಸೇಲ್ ಮಾಡ್ತೀರಾ ಅಂದರೆ ಎಷ್ಟೋ ಲಾಸಿಗೆ ಮಾರ್ಕೋಬೇಕಾಗತ್ತೆ. ಈ ಕಾರಣದಿಂದ ಈ ಥರ ಡಿಪ್ರಿಸಿಯೇಟಿಂಗ್ ವಸ್ತುಗಳಿಗೆ, ಪ್ರತಿ ವರ್ಷ ಬೆಲೆ ಕಡಿಮೆ ಆಗುವಂಥ ವಸ್ತುಗಳಿಗೆ ನೀವು ಆದಷ್ಟು ದುಡ್ಡನ್ನು ಹಾಕೋದು ಒಳ್ಳೆಯ ಒಂದು ಫೈನಾನ್ಷಿಯಲ್ ಡಿಸಿಷನ್ ಅಲ್ಲ. ಸೊ ಆದಷ್ಟು ಕಡಿಮೆ ಮಾಡಿ, ತೊಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಫೋರ್ಸ್ ಮಾಡೋಕ್ಕಂತೂ ಆಗಲ್ಲ. ಯೋಚನೆ ಮಾಡಿ ನಾನು ಹೇಳಿರೋದನ್ನು ಓಕೆ ಅನ್ನೋಸ್ನ ಪರ್ಚೇಸ್. ಬೇರೆ ಮೂರನೇ ವ್ಯಕ್ತಿ ಯಾರು ಬಂದ್ಬಿಟ್ಟು ನೀವು ಕಷ್ಟದಲ್ಲಿದ್ದೀರಾ ಅಂದರೆ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ ಆಯಿತಾ. ನಿಮ್ಮ ಖುಷಿಗೋಸ್ಕರ ನೀವು ತೊಗೊಳ್ಳಿ. ನೀವು ಒಳ್ಳೆ ಕಾರ್ ತೊಗೊಂಡ್ಬಿಟ್ರೆ ಏನಂತಾರೆ ಜನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಯಾರೂ ಬರಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಹೊಸ ಕಾರ್ ತೊಗೊಳ್ಳೋ, ಅರ್ಧ ದುಡ್ಡಲ್ಲಿ ಒಳ್ಳೆ ಒಂದು ಯೂಸ್ಡ್ ಕಾರ್ ಸಿಗುತ್ತೆ, ಒಳ್ಳೆ ನೋಡ್ಬಿಟ್ಟು ತೊಗೊಳ್ಳಿ ಆಯಿತಾ. ಯೂಸ್ಡ್ ಕಾರ್ ಎಲ್ಲ ಚೆನ್ನಾಗಿರೋದು ಇಲ್ಲ, ಹಂಗಂತ
ಎಲ್ಲ ಯೂಸ್ಡ್ ಕಾರು ಕೆಟ್ಟದಾಗೂ ಇರಲ್ಲ. ಸೊ ಆ ಥರ ನೋಡ್ಬಿಟ್ಟು ತೊಗೊಂಡ್ರೆ ಒಳ್ಳೆಯದು, ಟೋಟಲಿ ವರ್ತ್ ನಂಗೆ ಅನ್ನಿಸ್ದಂಗೆ. ನೀವೀಗ ನನಗೆ ಹೇಳಿದ್ನಲ್ಲ, ಈಗ ಒಂದು ಸ್ವಲ್ಪ ಕಡಿಮೆಗೆ ಸೇಲ್ ಆದರೂ ನಿಮಗೆ ಲಾಸ್ ಅಂತ ಅನಿಸಲ್ಲ. ಆಲ್ರೆಡಿ 3 ವರ್ಷ ಯೂಸ್ ಮಾಡಿಬಿಟ್ಟಿದ್ದೀವಿ, ಆ ಒಂದು ಮೈಂಡ್ಸೆಟ್ ನಮಗೆ ಇರುತ್ತೆ. ಸೊ ಇದು ನನ್ನ ಒಪಿನಿಯನ್ನು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ನಾನು ಕಾರ್ ಬಗ್ಗೆ ಒಂದು ಫುಲ್ ವೀಡಿಯೋನೇ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸು, ಫೀಚರ್ಸ್ ಏನಿದೆ. ಹಳೆ ಕಾರು ಬಟ್ ಸ್ಟಿಲ್ ವೀಡಿಯೋ ಮಾಡ್ತೀನಿ ನಾನು ಯೂಸ್ ಮಾಡೋದನ್ನು. ಸೊ ಅದಕ್ಕೋಸ್ಕರ ಬೇಕಾದ್ರೆ ನೀವು ವೆಯ್ಟ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.